ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ನಿಮ್ಮ ಜೊತೆ ಮಾತಾಡೋಕೆ ಬಂದಿರೋ ವಿಷಯ 10 ಕ್ವಾಲಿಟೀಸ್ ಆಫ್ ಸ್ಟ್ರಾಂಗ್ ವುಮೆನ್ ಆರ್ ಟಫ್ ವುಮೆನ್ ಅಂತ ಹೇಳ್ಬಿಟ್ಟು. ಇವಾಗ ನೀವು ತಮ್ಮನೆಲ್ಲಲ್ಲಿ ಆಲ್ರೆಡಿ ನೋಡಿದ್ದೀರಾ, ಅದರಿಂದ ಗೊತ್ತಾಗಿರುತ್ತೆ. ಸೊ ನಾವು ಒಂದು ಟಫ್ ವುಮೆನ್ ಆಗಿರಬೇಕು, ಸ್ಟ್ರಾಂಗ್ ವುಮೆನ್ ಆಗಿರಬೇಕು ಅಂತಂದರೆ ಒಂದಷ್ಟು ಕ್ವಾಲಿಟೀಸ್ ಇರಲೇಬೇಕು. ಇವಾಗಿನ ಜನ್ರೇಷನಲ್ಲಂತೂ ನಾವು ಸ್ಟ್ರಾಂಗ್ ಇರಲೇಬೇಕು, ಅದು ತುಂಬ ಇಂಪಾರ್ಟೆಂಟು. ನಾವೇನಾದರೂ ಸೈಲೆಂಟ್ ಆದರೆ ನಿಜವಾಗ್ಲೂ ನಮ್ಮನ್ನು ಜನ ಕಿಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಕಿಲ್ ಮೀನ್ಸ್ ಸಾಯಿಸ್ತಾರೆ ಅಂತಲ್ಲ, ಏನಂತಾರೆ ಅದಕ್ಕೆ, ನಮ್ಮನ್ನು ಡಿಮೋಟಿವೇಟ್ ಮಾಡ್ಬೋದು ಈ ಥರ. ಸೊ ಫಸ್ಟ್ ನಮಗೆ ನಮ್ಮ ಕ್ವಾಲಿಟೀಸ್ ಏನಪ್ಪ ಇರಬೇಕು ಅಂತಂದರೆ, ಮೊದಲನೇದಾಗಿ ಹೇಳಬೇಕು ಅಂದರೆ ಫಿಸಿಕಲ್ ಫಿಟ್ನೆಸ್ ಇರಬೇಕು. ಫಿಸಿಕಲ್ ಫಿಟ್ನೆಸ್ಸು ಮತ್ತು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಹೆಂಗಪ್ಪ ಫಿಸಿಕಲ್ ಫಿಟ್ನೆಸ್ ಅಂತಂದರೆ, ನಮ್ಮ ಬಾಡಿನ ನಾವು ಫಿಟ್ಟಾಗಿ ಇಟ್ಕೋಬೇಕು. ಮೊದಲು ನಾವು ನಮ್ಮ ಮನೆಯವ್ರನ್ನ ನೋಡ್ಕೊಳ್ಳೋಣ, ಪಾಪನ ನೋಡ್ಕೊಂಡು ಎಲ್ಲರೂ ನೋಡೋಣ, ಬಟ್ ನಮಗೆ ನಾವು ಫಸ್ಟ್ ಪ್ರಿಫರೆನ್ಸನ್ನು ಕೊಡಬೇಕು. ಎಕ್ಸಸೈಸ್ ಮಾಡೋದಾಗ್ಬೋದು, ವಾಕಿಂಗ್ ಮಾಡೋದಾಗ್ಬೋದು, ಅಥವಾ ಟೈಮ್ ಕರೆಕ್ಟಾಗಿ ಊಟ ಮಾಡೋದಂದರೆ, ಊಟ ಅಂತಂದರೆ ಏನೇನೋ ತಿಂದು ಆ ಥರ ಅಲ್ಲ, ಒಂದು ಕ್ವಾಲಿಟಿ ಫುಡ್ ಆಗಿರ್ಬೋದು, ಬೆಸ್ಟ್ ಫುಡ್ಡು, ಹೆಲ್ತಿ ಫುಡ್ಡನ್ನ ತಿನ್ಕೊಂಡು ನಮ್ಮ ಬಾಡಿ ಫಿಟ್ನೆಸ್ಸನ್ನು ನಾವು ಮಾಡ್ಕೋಬೇಕು. ಇದು ನಮ್ಮ ಬಾಡಿ ನಾವು ಫಿಟ್ ಆದರೆ, ನಾವು ಫಿಟ್ನೆಸ್ ಮಾಡ್ಕೊಂಡಿದ್ರೆ ಆಟೋಮೆಟಿಕ್ಲಿ ನಾವು ಮೆಂಟಲಿ ಸ್ಟ್ರಾಂಗ್ ಆಗ್ತೀವಿ. ಹೌದಲ್ವಾ? ನಮ್ಮ ಒಂದು ಬಾಡಿ ನಮಗೆ ಸ್ಟ್ರಾಂಗ್ ಅಂತ ಅನಿಸ್ಬೇಕು ಅಂತಂದರೆ ನಾವು ಫಿಟ್ಟಾಗಿರಬೇಕು ಫಸ್ಟು. ಯಾವಾಗಲೂ ಊಟ ಮಾಡ್ದಿರಾ ಜ್ವರ ಬರೋದು, ಹುಷಾರು ತಪ್ಪೋದು, ಇದೆಲ್ಲ ಆದರೆ ನಮಗೆ ಮೆಂಟಲಿನೂ ಕೂಡ ನಾವು ವೀಕ್ ಆಗ್ತೀವಿ. ಸೊ ಹೀಗಾಗಿ ನಾವು ಫಸ್ಟು ಫಿಸಿಕಲ್ ಫಿಟ್ನೆಸ್ ಆದರೆ ಆಟೋಮೆಟಿಕ್ಕಾಗಲಿ ಅದು ಮೆಂಟಲಿ ನಾವು ಸ್ಟ್ರಾಂಗ್ ಆಗೇ ಆಗ್ತೀವಿ. ನೆಕ್ಸ್ಟ್ ಇನ್ನೊಂದು ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ, ಅದು ಇವಾಗಿನ ಜನ್ರೇಷನ್ ನಮ್ಗೆ ಇವಿ ಇಂಪಾರ್ಟೆಂಟ್ ಅಂದರೆ ಸೆಲ್ಫ್ ರೆಸ್ಪೆಕ್ಟು. ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಅಂತಂದರೂ ತುಂಬಾ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ಯಾರೊಬ್ಬರೂ ನಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೋ, ನಮ್ಮನ್ನು ಇಷ್ಟಪಡ್ತಾರೋ, ಅಥವಾ ನಮ್ಮನ್ನು ಗೌರವ ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಬಟ್ ನಮಗೆ ನಾವು ಇಷ್ಟಪಟ್ಕೋಬೇಕು ಫಸ್ಟು. ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡ್ಕೋಬೇಕು. ನಾವು ಒಳ್ಳೆಯವರು, ಅಥವಾ ನಾನು ಮಾಡ್ತಿರೋ ಡಿಸಿಷನ್ನು, ಅಥವಾ ನಮ್ದು ಏನೋ ಇರುತ್ತೆ ಅಂದರೆ ನಮ್ಮನ್ನು ನಾವು ಫಸ್ಟ್ ಇಷ್ಟಪಡಬೇಕು, ನಮ್ಮನ್ನು ನಾವು ಗೌರವಿಸಬೇಕು. ಇದು ಮೋರ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಅಷ್ಟೇ ಅಲ್ವಾ, ನಮ್ಮ ತನನ ನಾವು ಬಿಟ್ಕೊಡಲ್ಲ. ನಾವು ತಪ್ಪು ಮಾಡಿರ್ತಾವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಫಸ್ಟ್ ನಾವು ಏನು ಅನ್ಕೋತೀವಿ, ನಂದು ಸರಿ ಇದೆ ಅಂತ ಅನ್ಕೋತೀವಲ್ಲ. ಅಂದರೆ ನಾನು ತಪ್ಪು ಮಾಡಿದ್ರು ನೀವು ಸರಿ ಅಂದ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಮ್ಮನ್ನು ನಾವು ಗೌರವಿಸಬೇಕು. ಎಲ್ರಿಗೂ ಇಂಪಾರ್ಟೆಂಟ್ ಕೊಡೋಕ್ಕಿಂತ ಮುಂಚೆ ನಮಗೆ ನಾವು ರೆಸ್ಪೆಕ್ಟನ್ನು ಕೊಟ್ಕೋಬೇಕು, ನಮಗೆ ನಾವು ಗೌರವವನ್ನು ಕೊಟ್ಕೋಬೇಕು ಅಂತ ಈ ಒಂದು ಪಾಯಿಂಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ, ನೀವು ಏನಾರು ಇದಿಲ್ಲ ಮೇಡಮ್ ಬೇಡ, ಇದು ಹೆಂಗಾಗುತ್ತೆ ಅಂತ ನೀವು ಕ್ವಶನ್ ಮಾಡ್ಬೋದು, ಬಟ್ ನೀವೇ ಥಿಂಕ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಲೇಡೀಸ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅದಾದಮೇಲೆ ಅಬ್ಸರ್ವ್ ಮೋರ್. ನಾವು ಕೆಲವೊಂದು ಕಡೆ, ಅಂದರೆ ಎಲ್ಲ ಕಡೆ ಅಂತ ಹೇಳಲ್ಲ, ಕೆಲವೊಂದು ಕಡೆ ಎಲ್ಲನೂ ಅಬ್ಸರ್ವ್ ಮಾಡಬೇಕು. ಬಟ್ ನಿಜವಾಗ್ಲೂ ನನಗೆ ಇವಾಗಿನ ಒಂದು ಸಿಚುವೇಷನಲ್ಲಿ ತಿಳ್ಕೊಂಡಿರೋದಾಗಿರ್ಬೋದು, ಅಥವಾ ಈ ಜನರೇಷನಲ್ಲಿ ತಿಳ್ಕೊಂಡಾಗಿರ್ಬೋದು, ಅಬ್ಸರ್ವ್ ಮಾಡಬೇಕು. ಬಟ್ ನೀನು ಟಾಕ್ಲೆಸ್ ಆಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಿಕಾಸ್ ನೋಡಿಬಿಟ್ಟು ಮಾತಾಡ್ಬಿಟ್ಟು ಕೆಟ್ಟವರಾಗಿಂತ, ಇವಾಗ ನೋಡಿದ್ವಿ ನಾವು ಒಂದು ಕೆಟ್ಟ ಕೆಲಸನ ನೋಡಿದ್ವಿ ಅಂದ್ಕೊಳ್ಳಿ, ಅದ್ರ ಬಗ್ಗೆ ನಾವು ಮಾತಾಡ್ಬಿಟ್ಟು ಇವಳು ಬ್ಯಾಡ್ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಸೈಲೆಂಟಾಗಿ ಅಬ್ಸರ್ವ್ ಮಾಡಿಕೊಂಡು ಅದು ಟೈಮ್ ಬಂದಾಗ ಅದನ್ನು ಫೇಸ್ ಮಾಡೋದಿರುತ್ತಲ್ಲ, ಅದನ್ನು ನಿಜವಾಗ್ಲೂ ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು. ಸೊ ಅಬ್ಸರ್ವ್ ಮಾಡಬೇಕು. ನಾವು ಯಾವುದೇ ವಿಷಯ ಆಗಲಿ ಅದನ್ನು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ನಾವು ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿ ಆಮೇಲೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ತೀವಲ್ಲ, ತಿಳ್ಕೊಂಡ್ಮೇಲೆ ನಮಗೆ ಏನೇ ಅದ್ರ ಒಂದು ಅರ್ಥ, ಒಳ ಅರ್ಥ ಅಂತ ಏನಿರುತ್ತೆ ಅದು ನಮ್ಗೆ ತಿಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಸೆಲ್ಫ್ ಕಾನ್ಫಿಡೆನ್ಸು. ನಾವು ಯಾವುದೇ ಕೆಲಸ ಆದರೂ ಅಷ್ಟೇ, ಇದು ನನ್ನ ಕೈಲಿ ಆಗಲ್ಲಪ್ಪ. ಈಗ ನಾನೇ ಆಗಿರ್ಬೋದು, ನನಗೆ ಯೂಟ್ಯೂಬ್ ಚಾನಲ್ ಮಾಡೋಕ್ಕಿಂತ ಮುಂಚೆ ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಏನಕ್ಕೆಲ್ಲ ಆಗಲ್ವೇನೋ ಅಂತ ಅಂದ್ಕೊಂಡು ನಂಗೆ 2 ಇಯರ್ಸ್ ಬ್ಯಾಕೇನೆ ನಂಗೆ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಹೇಗೆ ಮುಖ ತೋರಿಸಿದ್ರೆ ಏನಾದ್ರು ಆಗುತ್ತೇನೋ, ಅಥವಾ ನಮಗೆ ಗೊತ್ತಿರೋರು, ನಮ್ಮ ರಿಲೇಷನ್ಸು ಏನಾದರೂ ಅಂದ್ಕೊಬಿಡ್ತಾರೇನೋ, ಈ ಥರ ಮೈಂಡ್ ನನ್ನಲ್ಲಿತ್ತು. ನಾನು ಇವಾಗಲೂ ಹಂಗೆ ಅಂದ್ಕೊಂಡೆ, ಇಲ್ಲ ನನ್ನ ಮುಖ ತೋರಿಸ್ತಾಯಿಲ್ಲ, ನಾನು ಮಾಡಬಾರ್ದು ಅಂತಲೇ ನಾನು ಇವಾಗಲೂ ವೀಡಿಯೋ ಮಾಡ್ತಿರೋದು. ನಾನು ಯಾವುದ್ರಲ್ಲೂ ಆಲ್ಮೋಸ್ಟ್ ಒಂದು ಫೇಸ್ ಟು ಫೇಸ್ ಮಾತಾಡಿಲ್ಲ, ನೀವೇ ಅಬ್ಸರ್ವ್ ಮಾಡ್ಬೋದು. ಬಟ್ ಕೆಲವೊಂದು ಸಲ ಫೋಟೋ ರಿವೀಲ್ ಮಾಡಿದ್ದೀನಿ, ಡಿಪಿಗೆ ಹಾಕಿರೋ ಫೋಟೋ ಆಗಿರ್ಬೋದು, ಕವರ್ ಫೋಟೋ ಲೈಕ್ ಆ ಥರ ರಿವೀಲ್ ಮಾಡಿದ್ದೀನಿ. ಮತ್ತು ಯಾವುದೋ ಒಂದು ಬಟ್ಟೆ ಅಡ್ವರ್ಟೈಸ್ಮೆಂಟಲ್ಲೇನೋ ಅದೊಂದು ಹಾಕಿದ್ದೀನಿ. ಅದು ಬಿಟ್ಟರೆ ನಾನು ಫೇಸ್ ತೋರಿಸ್ಕೊಂಡು ಮಾಡಿಲ್ಲ. ಯಾಕೆ ಅಂತ ಅಂದರೆ, ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಇದೆ ನನಗೆ, ನನ್ನ ಹತ್ರ ಆಗುತ್ತೆ, ನಾನು ಮಾಡ್ತೀನಿ ಅನ್ನೋದಿದೆ. ಬಟ್ ಸದ್ಯಕ್ಕೆ ಈ ಥರ ಬೇಡ ಅಂತ ಅಂದ್ಕೊಂಡು ನಾನೇ ಕಾನ್ಫಿಡೆಂಟ್ ಮಾಡಿಕೊಂಡು ಮುಖ ತೋರಿಸಿದ್ರೇ ಇಂಪ್ರೂವ್ ಆಗೋದಾ? ಯಾಕೆ ನಾವು ಕಂಟೆಂಟ್ ಕೊಟ್ಟರೆ, ಒಳ್ಳೆ ಕಂಟೆಂಟ್ ಕೊಟ್ಟರೆ ಇಟ್ಟಾಗ್ಬೋದಲ್ವಾ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ನಾನು ಸೆಲ್ಫ್ ಕಾನ್ಫಿಡೆನ್ಸ್ ಈ ಮೂಲಕ ಇಟ್ಕೊಂಡು ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಜೊತೆಗೆ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ವ ನಿಮಗೆ. ಇದಾದಮೇಲೆ
ಡೆಟ್ರಮಿನೇಷನ್ ಅಂತ ಅಂದರೆ ನಮಗೆ ಏನಪ್ಪ ಅಂತಂದರೆ, ಈಗ ನಾವು ಯಾವುದೇ ಒಂದು ಇವಾಗ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದು ಒಳ್ಳೆ ಕೆಲಸನಾ, ಇದನ್ನು ಮಾಡ್ಬೋದಾ ಅಂತ ಒಂದು ನಿರ್ಣಯವನ್ನು ತಗೊಳ್ತೀವಲ್ಲ, ಅದನ್ನು ಡೆಟರ್ಮಿನೇಷನ್ ಅಂತ ಹೇಳ್ತೀವಿ ನಾವು. ಯಾವುದೇ ಆದರೂ ಅಷ್ಟೇ, ಒಂದು ಹೌಸ್ ಪ್ಲಾನಿಂಗೋ ಅಥವಾ ಮನೆ ಮಾಡಬೇಕು, ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಅಥವಾ ಲೈಕ್ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇದಕ್ಕೆಲ್ಲ ಒಂದು ಡೆಟರ್ಮಿನೇಷನ್ ಬೇಕು. ಇದು ನಿಜವಾಗ್ಲೂ ಹಸ್ಬೆಂಡ್ಗೆ ನಾವು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಅವರು ಒಂದು ಮಾಡೇ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಾನು ಕೊಡ್ತೀನಿ. ಯಾಕಂತಂದರೆ ಲೇಡೀಸ್ಗಳು ನಿಜವಾಗ್ಲೂ ಸಪೋರ್ಟ್ ಮಾಡಿದ್ರೆ ಜೆಂಟ್ಸ್ಗಳು ಅದನ್ನು ಡೆವಲಪ್ ಮಾಡ್ಕೋತಾರೆ, ಇಂಪ್ಲಿಮೆಂಟ್ ಮಾಡ್ಕೋತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಡೆಟರ್ಮಿನೇಷನು ನಮ್ಮ ಕೈಲಿರುತ್ತೆ. ನಾವು ಯಾವುದೇ ಒಂದು ಕೆಲಸನ ಡೆಟರ್ಮಿನೇಟಾಗಿ ಮಾಡ್ತೀವಲ್ಲ, ಅದು ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕೂ ಕೂಡ ಇಷ್ಟಪಡ್ತೀನಿ. ನೆಕ್ಸ್ಟು ಆ್ಯಂಬಿಷನ್ ಅಂತಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಆ್ಯಂಬಿಷನ್ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಅವರು ಇನ್ನರ್ ಹಾರ್ಟಲ್ಲಾಗಿರ್ಬೋದು, ಅಥವಾ ಏನೋ ಸುಮಾರು ಜನ ಲೇಡೀಸ್ಗಳು, ನೀವು ನಂಬಲ್ಲ ಎಷ್ಟು ಜನ ಲೇಡೀಸ್ಗಳಲ್ಲಿ ಮನಸ್ಸಲ್ಲಿ ಇರುತ್ತೆ, ನಾನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರೆ ಪಾಪ. ಆದರೆ ಯಾವುದೋ ಒಂದು ವಿಷಯದಲ್ಲಿ ಮಾತ್ರ ಪಾಪ ಕುಗ್ಗೋಗಿರ್ತಾರೆ ಅಷ್ಟೇ. ಅವರೆಲ್ಲ ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ನೀವೇನು ಮಾಡಬೇಕು ಅಂದ್ಕೊಂಡಿರ್ತೀರ ಅದನ್ನು ಖಂಡಿತವಾಗ್ಲೂ ಮಾಡಿ, ನಿಮ್ಮ ಕೈಲಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಏನು ಇಟ್ಕೊಳ್ಳಿ, ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ಸೆಲ್ಫ್ ರೆಸ್ಪೆಕ್ಟನ್ನ ಇಟ್ಕೊಳ್ಳಿ, ಅಬ್ಸರ್ವ್ ಮಾಡಿ, ಎಲ್ಲನೂ ಅಬ್ಸರ್ವ್ ಮಾಡಿ ನಿಮ್ಮ ಆ್ಯಂಬಿಷನ್ ಏನಿದೆ, ನಿಮ್ಮ ಗುರಿ ಏನಿದೆ ಅದ್ರ ಕಡೆ ನೀವು ಖಂಡಿತವಾಗ್ಲೂ ನಡೀರಿ ಅಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋ ಮೂಲಕ ನಿಮ್ಗೆ ಧೈರ್ಯ ಕೊಡ್ತೀನಿ. ಎಷ್ಟೊಂದು ಜನ ವುಮೆನ್ಸಲ್ಲಿ ಎಷ್ಟೊಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ ಗೊತ್ತಾ, ಬಟ್ ಅವರು ಯಾವುದನ್ನು ತೋರಿಸ್ಕೊಳ್ಳಲ್ಲ. ನಾನು ಎಷ್ಟೊಂದು ಸಲ ನೋಡಿದ್ದೀನಿ, ಇವನ್ ಹೌಸ್ ವೈಫೇ ಆಗಿರ್ಬೋದು, ಅವ್ರೂ ಅಷ್ಟೇ ಎಷ್ಟೊಂದು ಟ್ಯಾಲೆಂಟ್ ಇರುತ್ತೆ, ಅವ್ರಿಗೆ ಅದನ್ನು ಯಾವುದ್ರ ಮೂಲಕ ತೋರಿಸ್ಬೇಕು ಅಂತಲೂ ಕೂಡ ಗೊತ್ತಿರಲ್ಲ. ಸೊ ನಿಮ್ಮ ಗುರಿ ಅನ್ನೋದು ಇದ್ದೇ ಇರುತ್ತೆ, ಬಟ್ ಅದ್ರ ಕಡೆ ನಡೆಯೋಕ್ಕೆ ನೀವು ಕಾಲನ್ನು ಇಡಬೇಕು, ಫಸ್ಟ್ ಹೆಜ್ಜೆ ಇಟ್ಟರೆ ಅದು ತಾನೇ ಕರ್ಕೊಂಡು ಹೋಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಂಬಿಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಡಿಸಿಪ್ಲಿನ್ ಆ್ಯಂಡ್ ಸಿಸ್ಟಮ್ಯಾಟಿಕ್. ನಮಗೆ ಸ್ಟ್ರಾಂಗ್ ಆಗಿದ್ದರೆ, ಟಫ್ ಆಗಿದ್ದರೆ, ಫುಲ್ಲು ಹಂಗೆ ಹಿಂಗೆ ಆ ಥರ ಈ ಥರ ಅಂತ ನಾವೆಲ್ಲ ರಫ್ ಆ್ಯಂಡ್ ಟಫಾಗಿ ಮಾತಾಡಿ ಇದ್ದರೆ ಮಾತ್ರ ನಾವು ಸ್ಟ್ರಾಂಗ್ ವುಮೆನ್. ಡಿಸಿಪ್ಲಿನ್ಡ್ ಆಗಿರಬೇಕು. ನಾವು ಕೆಲಸ ಮಾಡೋ ವಿಷಯದಲ್ಲೂ ಅಷ್ಟೇ, ಫಸ್ಟು ನಮ್ಗೇನು ಕೆಲಸ ಇರುತ್ತೆ ಅದನ್ನು ಮುಗಿಸ್ಬಿಡ್ಬೇಕು. ಡಿಸಿಪ್ಲಿನ್ ಅಂತಂದರೆ ಬರೀ ನೀಟಾಗಿರೋದು, ಒರೆಸ್ಕೊಂಡು ಗುಡ್ಸ್ಕೊಂಡು ನೀಟಾಗಿರೋದು ಅಂತ ನಾನು ಹೇಳ್ತಾ ಇಲ್ಲ. ಡಿಸಿಪ್ಲಿನ್ ಅಂದ್ರೇನು, ನಾವು ಫಸ್ಟು ನಮ್ದು ಏನು ಪಾರ್ಟ್ ಆಫ್ ವರ್ಕ್ ಇರುತ್ತೆ ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಮುಗಿಸ್ಬೇಕು. ಯಾವುದಾದ್ಮೇಲೆ ಯಾವ ಕೆಲಸವನ್ನು ಮಾಡಬೇಕು ಅಂತ ಒಂದು ಲಿಸ್ಟ್ ಇರಬೇಕು ನಮ್ಮ ಹತ್ರ, ಟೈಮ್ ಟೇಬಲ್ ಥರ ಇರಬೇಕು. ಈ ಕೆಲಸವನ್ನು ಮಾಡಬೇಕು ಅಂದರೆ ಕೆಲಸವನ್ನು ಮಾಡೇ ತೀರಬೇಕು, ಅದರಿಂದ ಔಟ್ಸೈಡ್ ಹೋಗಬಾರ್ದು. ಫಸ್ಟು ಕೆಲಸವನ್ನು ಮಾಡಿ ಮುಗಿಸಿ ನೆಕ್ಸ್ಟು ಇನ್ನೊಂದು ಕೆಲಸಕ್ಕೆ ಕೈ ಹಾಕಬೇಕು. ಅದೊಂದು ಅರ್ಧ ಮಾಡೋದು, ಇದೊಂದು ಅರ್ಧ ಮಾಡೋದು, ಈ ಥರ ಮಾಡಿದ್ರೆ ನಮ್ಮ ಲೈಫಲ್ಲಿ ಯಾವುದೇ ಕೆಲಸ ಆದರೂ ಕೈ ಹಿಡಿಯಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ಫಸ್ಟು ಕೆಲಸವನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಹಿಡ್ದಿರೋ ಕೆಲಸವನ್ನು ಕಂಪ್ಲೀಟ್ ಮಾಡಿ ಆಮೇಲೆ ಇನ್ನೊಂದು ಕೆಲಸವನ್ನು ಮಾಡಬೇಕು. ಇನ್ನೊಂದು ಡಿಸಿಪ್ಲಿನ್ ಏನಪ್ಪ ಅಂತಂದರೆ ನೀಟಾಗಿರಬೇಕು. ಅದೂ ಒಂದು ಸೆಕೆಂಡ್ ಟಾಪಿಕ್ಕಾಗಿ ತಗೋಬೋದು. ಡಿಸಿಪ್ಲಿನ್ ಅಂದರೆ ನಾವು ನೀಟಾಗಿರಬೇಕು, ನಮ್ಮ ಸುತ್ತಮುತ್ತಲ ಏನು ಇರುತ್ತೆ ಅದನ್ನು ಕೂಡ ನಾವು ನೀಟಾಗಿ ಇಟ್ಕೋಬೇಕು. ಇನ್ನೊಂದು ಮೀನ್ಸ್ ಏನಂತಾರೆ, ನಾವು ಸ್ಮಾರ್ಟಾಗಿ ಡ್ರೆಸ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನಾವೇನೋ ಫುಲ್ಲು ಬಿಲ್ಡಪ್ ಎಲ್ಲ ಕೊಟ್ಬಿಟ್ಟು ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಫುಲ್ಲು ಹೆಂಗೆಂಗೋ ಡ್ರೆಸ್ ಹಾಕೊಳ್ಳೋದು ಅಥವಾ ಹಿಂಗೆಂಗೋ ಅದೆಲ್ಲ ಮಾಡಬಾರ್ದು. ಸ್ಮಾರ್ಟಾಗಿ ಡ್ರೆಸ್ ಕೂಡ ಆಗೋದು ಕೂಡ ಡಿಸಿಪ್ಲಿನ್ ಅಂತ ಹೇಳ್ಬೋದು. ನೆಕ್ಸ್ಟು ಹಾನೆಸ್ಟು. ನಾವಿದೆಲ್ಲವನ್ನ ಮಾಡ್ತೀವಿ, ಬಟ್ ಹಾನೆಸ್ಟಾಗಿಲ್ಲ ಅಂದರೆ ಅದು ಕೂಡ ಒಂದು ಫಾಲ್ಟ್ ಆಗುತ್ತೆ. ಸ್ಟ್ರಾಂಗ್ ವುಮೆನ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅದು. ಬಿಕಾಸ್ ನಾವು ಹಾನೆಸ್ಟಾಗಿರಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ನಾವು ಹಾನೆಸ್ಟಾಗಿ ಒಂದು ಏನಂತಾರೆ, ಇದು ಹಾನೆಸ್ಟ್ ಅಂದರೆ ನಿಷ್ಠೆಯಿಂದ ಮಾಡಬೇಕು. ಅಥವಾ ಏನೋ ಒಂದು ಅಂದರೆ ಏನು ಕೊಟ್ಟಿರ್ತಾರೆ ನಮ್ಮ ಪಾರ್ಟ್ ಆಫ್ ಡ್ಯೂಟಿ ಏನಿದೆ ಅದನ್ನು ಮುಗಿಸ್ಬಿಟ್ರೆ ಅದನ್ನ ಹಾನೆಸ್ಟ್ ಅಂತೀವಿ. ಮತ್ತು ಒಬ್ರಿಗೆ ಕೆಡಕನ್ನು ಬಯಸೋಕೆ ಹೋಗ್ಬಾರ್ದು. ನಾವು ಇಷ್ಟೆಲ್ಲ ಮಾಡಿಕೊಂಡು ಒಬ್ರಿಗೆ ಕೆಟ್ಟದನ್ನು ಬಯಸಿದ್ರೆ ಖಂಡಿತವಾಗ್ಲೂ ನಮಗೆ ಕೆಟ್ಟದ್ದು ಆಗೇ ಆಗುತ್ತೆ. ಸೊ ಹಾಗಾಗಿ ಏನು ಹೇಳ್ತೀನಿ, ನಾವು ತುಂಬ ಆನೆಸ್ಟಾಗಿ ಇರೋಕ್ಕಂತೂ ಟ್ರೈ ಮಾಡಲೇಬೇಕು. ಟ್ರೈ ಅಲ್ಲ, ಮಸ್ಟ್ ಆ್ಯಂಡ್ ಶುಡ್ ನಾವು ಆನೆಸ್ಟಾಗೇ ಇರಬೇಕು. ನೆಕ್ಸ್ಟ್ ಇನ್ನೊಂದು ಕೈಂಡ್ನೆಸ್ ಅಂತಂದರೆ ಒಳ್ಳೆತನ ನಾವು ಇರಲೇಬೇಕು ಬಿಡಿ. ಇಷ್ಟೆಲ್ಲ ಇದ್ಮೇಲೆ ನಾವು ಯೋಗ ಮಾಡ್ತೀವಿ, ಲೈಕ್ ಏನೋ ಒಂದು ಬಾಡಿ ಫಿಟ್ಟಾಗಿ ಇಟ್ಕೊಂಡಿದ್ದೀವಿ, ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀವಿ, ಸೆಲ್ಫ್ ರೆಸ್ಪೆಕ್ಟ್ ಇದೆ, ಎಲ್ಲನ ಅಬ್ಸರ್ವ್ ಮಾಡ್ತೀವಿ, ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಇದೆ, ಡೆಟರ್ಮಿನೇಷನ್ ಇದೆ, ಆ್ಯಂಬಿಷನ್ ಇದೆ, ಡಿಸಿಪ್ಲಿನ್ ಆಗಿದ್ದೀವಿ ಅಂದರೆ ಆಟೋಮೆಟಿಕ್ಕಾಗಿ ಆನೆಸ್ಟ್ ಆಗಿದ್ದೀವಿ ಅಂತಂದರೆ ಆಟೋಮೆಟಿಕ್ಕಾಗಿ ನಮಗೆ ಕೈಂಡ್ನೆಸ್ ಬಂದಿರುತ್ತೆ. ಸೊ ನಾವು ಒಳ್ಳೇದನ್ನ ಅಟ್ಲೀಸ್ಟ್ ಮಾಡೋಕ್ಕಾಗಲಿಲ್ಲ ಅಂತಂದರೂ ಕೆಟ್ಟದ್ದನ್ನು ಬಯಸಕ್ಕಂತೂ ಹೋಗಬಾರ್ದು. ಬೇರೆಯವ್ರಿಗೆ ನಾವು ಕೆಡುಕನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಇನ್ನೊಂದು ಸಲ ಯಾವುದಾದ್ರೂ ಮೂಲಕ ಕೆಟ್ಟದ್ದು ಹಾಗೇ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟು ಎಕನಾಮಿಕಲಿ ಇಂಡಿಪೆಂಡೆಂಟ್. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ. ಪ್ರತಿಯೊಂದು ಲೇಡೀಸ್ಗಳಿಗೂ ಇನ್ನೊಬ್ರ ಹತ್ರ ಮೀನ್ಸ್ ಮದುವೆ ಆಗೋಕ್ಕಿಂತ ಮುಂಚೆ ಅಪ್ಪ ಅಮ್ಮನ ದುಡ್ಡಲ್ಲಿ ಓದ್ತೀವಿ, ಬೆಳಿತೀವಿ, ತಿಂತೀವಿ, ಓಕೆ.
ದಟ್ಸ್ ಗುಡ್. ಬಟ್ ನಮಗೆ ಒಂದು ಏಜ್ ಅಂತ ಬಂದಾಗ, ನಮಗೆ ಒಂದು ವಯಸ್ಸು ಅಂತ ಬಂದಾಗ, ನಾವು ಒಂದು ಕೆಲಸಕ್ಕೆ ಹೋಗಿ ನಮ್ಮ ಒಂದು ಕಾಲ ಮೇಲೆ ನಾವು ನಿಂತ್ಕೊಳ್ಳೋದು ಒಂದು ಬೆಸ್ಟ್ ಐಡಿಯಾ ಅಂತ ಹೇಳ್ತೀನಿ. ಬಿಕಾಸ್ ಯಾರಿಗೂ ಡಿಪೆಂಡ್ ಆಗೋದು ಅಷ್ಟೊಂದು ಸರಿಯಲ್ಲ ಅಂತ ನನ್ನೊಂದು ಓನ್ ಒಪಿನಿಯನ್ ಅಷ್ಟೇ. ಬಿಕಾಸ್ ಇವಾಗ ಮದುವೆ ಆದ್ವಿ ಅಂತಲೇ ಇಟ್ಕೊಳ್ಳೋಣ, ನಾವು ಯಾವುದೇ ಕೆಲಸಕ್ಕೆ ಹೋಗಲ್ಲ, ಮನೇಲೇ ಇರ್ತೀವಿ. ಸೊ ಹಸ್ಬೆಂಡು ಎಷ್ಟು ಅಂತ ಕೊಡ್ತಾರೆ, ನಾನು ಹೇಳೋದು ನಮಗೇನೋ ಒಂದು ಬೇಕು, ನಾವು ತಗೋತೀವಿ, ತಗೊಳ್ಳೋದಕ್ಕಷ್ಟೇ ನಾನು ಕೇಳಲ್ಲ, ಆಯಿತು ಎಲ್ಲ ಕೊಡಿಸ್ತಾರೆ ನಮಗೆ. ಬಟ್ ನಾವೇನೋ ಒಬ್ರಿಗೆ ಕೊಡಬೇಕು. ಇವಾಗ ಯಾರೋ ಒಂದು ರೋಡಲ್ಲಿ ಭಿಕ್ಷುಕ ಇರ್ತಾರೆ, ಅಥವಾ ಯಾವ್ದಾದ್ರು ಒಂದು ಅನಾಥ ಆಶ್ರಮಕ್ಕೆ ಕೊಡಬೇಕಾಗುತ್ತೆ, ಭಿಕ್ಷುಕನಿಗೇನೋ ₹1 ತೊಗೊಂಡೋಗಿ ಕೊಟ್ಬಿಡಪ್ಪ ಅಂದ್ಬಿಟ್ಟು ಕೊಡ್ತಾರೆ ಹಸ್ಬೆಂಡು ಅಂತ ಅಂದ್ಕೊಳ್ಳಿ. ಬಟ್ ಇನ್ನೊಂದು 10,000ನೋ ಒಂದು 20,000ನೋ ಕೊಡಬೇಕು ನಾವು ಯಾವ್ದಾರು ಒಂದು ಅನಾಥಾಶ್ರಮಕ್ಕೆ. ನಮ್ಮ ಮನ್ಸಿಗೆ ಬರುತ್ತೆ, ಇಲ್ಲಪ್ಪ ನಾನು ಈ ಥರ ಡೊನೇಟ್ ಮಾಡಬೇಕು ಅಂತ. ಅವಾಗ ಕೇಳಿದ್ರೆ ಏನಂತಾರೆ, ನೀನಿರೋದೇ ನನ್ನ ಒಂದು ಅಂಡರಲ್ಲಿ, ನೀನು ಅವ್ರಿಗೆಲ್ಲ ಮಾಡಬೇಕಾ ಅಂತ ಕೇಳ್ತಾರೆ. ಸೊ ಅನ್ನಲ್ಲ, ನಾನು ಹೇಳಿದ್ದು ಫಾರ್ ಎಕ್ಸಾಂಪಲ್ಲು, ನಮ್ಗೆ ಏನು ಬೇಕು ಅಷ್ಟು ಮಾತ್ರ, ನಮ್ಗೆ ಎಷ್ಟು ಸೀಮಿತನೋ ಅಷ್ಟು ಮಾತ್ರ ಕೊಡೋಬಲ್ಲರು, ಯಾರೇ ಆದರೂ ಅಷ್ಟೇ, ಗಂಡ ಆದರೂ ಅಷ್ಟೇ, ಅನದರ್ ಒನ್ ಯಾರೇ ಆದರೂ ಅಷ್ಟೇ, ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕೊಡ್ತಾರೆ. ಬಟ್ ನಮ್ದು ಏನೇ ಪ್ರೈವೇಟ್ ಪರ್ಸ್ನಲ್ ಖರ್ಚು ಅಂತ ಇದ್ದರೂ ಅದು ನಮಗೆ ಬೇಕೇ ಬೇಕು. ಮತ್ತು ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗಲೇಬೇಕು ನಾವು. ಪ್ರತಿಯೊಂದು ವುಮೆನು ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗಲೇಬೇಕು. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಕ್ವಾಲಿಟೀಸ್ನ ಬೆಳೆಸ್ಕೊಳ್ಳಿ ನೀವು, ಸ್ಟ್ರಾಂಗ್ ಆ್ಯಂಡ್ ಟಫ್ ವುಮೆನ್ ಆಗಿ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊತಾ ಇದ್ದೀನಿ. ಏನಾರು ನಾನು ಮಿಸ್ ಮಾಡಿದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ ಅಪ್ಪ, ಯಾರೂ ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.